ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ ವಾಟಾಳ್ ನಾಗರಾಜ್. ರಾಮನಗರದಲ್ಲಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯಿಸಿ ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ನಗರದ ಐಜೂರು ವೃತ್ತದಲ್ಲಿ ಕರುನಾಡು ಸೇನೆ ಮತ್ತು ಕನ್ನಡ ವಾಟಾಳ್ ಪಕ್ಷದಿಂದ ಶುಕ್ರವಾರ ಪ್ರತಿಭಟನೆಯನ್ನು ಮಾಡಿದರು. ಹಾವೇರಿ ನೀರು ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಜಿಲ್ಲಾಕಾರಲ್ಲ ಒಳ್ಳೆಯದಾಗಿ ಮಳೆ ಬಂತು, ನೀರೋಯ್ತು. ಕಾವೇರಿ ವಿಚಾರವಾಗಿ ಕನ್ನಡಪರ ಸಂಘಟನೆಗಳು ಹಾಗೂ ಕರ್ನಾಟಕದಾದ್ಯಂತ ಆಕ್ರೋಶಗಳು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕೆಂದು ತಿಳಿಸಲಾಗುವುದು. ಕನ್ನಡದ ಭೂಮಿಯಲ್ಲೇ ಕನ್ನಡಿಗರು ಒತ್ತಾಯ ಮಾಡುತ್ತಿದ್ದರೂ 4.5 ತಿಂಗಳಿನಿಂದ ಬೆಳಗಾವಿ ಪಾಲಿಕೆಯಲ್ಲಿ ನಿರ್ಣಯ ಮಾಡಲಿಲ್ಲ. ಗಂಡು ಮೆಟ್ಟಿನ ನಾಡಿನಲ್ಲಿ ಈ ರೀತಿಯ ವರ್ತನೆ ಸರಿಯಲ್ಲ, ನಿರ್ಣಯವಾಗಲೇಬೇಕೆಂದು ತಿಳಿಸಿದರು. ಕಾವೇರಿ ನೀರಿನ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಳೆ ಬಂತು ನೀರೋಯ್ತು ಎನ್ನುವ ಹುಡುಗಾಟದ ಮಾತು ತರವಲ್ಲ. ಹಾಗಾದರೆ ಕಾವೇರಿ ನ್ಯಾಯಮಂಡಳಿ ಅವಶ್ಯಕತೆ ರದ್ದು ಮಾಡಿದರೆ ಒಳಿತು. ಮಳೆ ಬಂದಾಗ ನೀರು ಹೋಗಲಿ. ತಮಿಳುನಾಡಿನಲ್ಲಿರುವ ಜಲಾಶಯ ಕರ್ನಾಟಕದ ಜಲಾಶಯಗಳಿಗೆ ಸಮವಲ್ಲ. ನೀರು ಎಷ್ಟೇ ಬಂದರೂ ನೀರು ಪಡೆಯುವ ಅಧಿಕಾರವಿದ್ದರೂ ನಾವು ನೀರು ತುಂಬಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮೇಕೆದಾಟು ಜಲಾಶಯ ನಿರ್ಮಾಣವಾಗಬೇಕಿದೆ. ಕೂಡಲೇ ಸರ್ಕಾರ IAS ಅಧಿಕಾರಿ ಸಮಿತಿ ರಚನೆ ಮಾಡಬೇಕೆಂದು ಒತ್ತಾಯಿಸಿದರು. ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ರೂಪುರೇಷೆ ಯಾಕೆ ಮಂಡಿಸಲಿಲ್ಲ? ಜಲಾಶಯ ನಿರ್ಮಾಣಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ಲ. ಈ ಯೋಜನೆ ಕೈಗೆತ್ತಿಕೊಳ್ಳಬೇಕಾದುದು ಸರ್ಕಾರದ ಕರ್ತವ್ಯ. ಲೋಕಸಭೆಯಲ್ಲಿ ಅಪ್ಪಣೆ ನೀಡಿದ್ದರೂ ಸರ್ಕಾರಕ್ಕೆ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮಿಳುನಾಡು ಮೇಕೆದಾಟು ಯೋಜನೆ ಅಡ್ಡಿಪಡಿಸುವ ವಿರುದ್ಧ ಆಗಸ್ಟ್ 10ರಂದು ಕನ್ನಡ ಒಕ್ಕೂಟ ತಮಿಳುನಾಡು ಗಡಿ ಬಂದ್ ಮಾಡಲಿದ್ದೇವೆ. ಲಕ್ಷಾಂತರ ಜನ ತಮಿಳಿಗರು ಬೆಂಗಳೂರಿನಲ್ಲಿ ನೀರು ಕುಡಿಯುತ್ತಿಲ್ಲವೇ? ಅವರಿಗೆ ನೀರು ಬೇಡವೇ? ಎಲ್ಲರಿಗಾಗಿ ಕಾವೇರಿ ನೀರು. ತಮಿಳುನಾಡಿನ ವಾದ ಸಹಿಸಲು ಸಾಧ್ಯವಿಲ್ಲ. ಜನರು ತಿರುಗಿ ಬೀಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೇ ಮಾಡುತ್ತೇವೆ ಎಂದು ತಿಳಿಸಿದರು. ಕಾವೇರಿ ವಿಚಾರವಾಗಿ ಕನ್ನಡಪರ ಸಂಘಟನೆಗಳು ಹಾಗೂ ಕರ್ನಾಟಕದಾದ್ಯಂತ ಆಕ್ರೋಶಗಳು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕೆಂದು ತಿಳಿಸಲಾಗುವುದು. ಯಾವತ್ತಿನ ಶುರುವಾಗಿತ್ತು, ಯಾವತ್ತು ಇವತ್ತೇನು ಯಾರು ಅಪ್ಪಣೆ ಬೇಕಾಗಿಲ್ಲ. ಮೊದಲವಾಗಿ ಧೈರ್ಯವಾಗಿ ಮೇಕೆದಾಟು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಇದುವರೆಗೂ ಏನಿಲ್ಲದೆ ಮಳೆ ನೀರು ಬಂದ್ಬಿಟ್ಟು ಮಳೆ ನೀರು ಹೋಯ್ತು ಎಲ್ಲ ಬರೀ ಹುಡುಗಾಟ ಆಡಬೇಡಿ. ಎಂತೆಂಥ ಮಹನೀಯರಿದ್ದು ಮೆಸೆಗೆ ಹೋಗ್ಲಿದ್ರು, ಮನೆಗೆ ಹೋಗ್ಲಿದ್ರು. ಆ ಕಾಲದಲ್ಲಿ ಬಹಳ ಅಪಾರವಾಗಿ ಚರ್ಚೆ ಮಾಡಿದ್ದಾರೆ. ಚನ್ನಬಸಪ್ಪನಂತ ಬಹಳ ಸೂಕ್ತವಾದಂತ ಇತ್ತು ಎಲ್ಲ ನೋಡಿದ್ದಾರೆ. ಈಗಲೂ ಮೇಕೆದಾಟಿಗಾಗಿ ಒಂದು ಅಧಿವೇಶನ ಕರೀತಾ ಇದ್ದೀವಿ. ಮೇಕೆದಾಟು ಚರ್ಚೆ ಆಗಿ ಯಾವತ್ತಿಂದ ಮೇಕೆದಾಟು ಶುರು ಮಾಡಬೇಕು. ನಿಮ್ಗೆ ಮೇಕೆದಾಟಿಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಅಂತ ಲೋಕಸಭೆ ಒಳಗೆ ಉತ್ತರ ಕೊಟ್ಟಿದ್ರು. ಇದು ಬೇಡಿಕೆ ಇಲ್ಲ ಅಂದ್ರೆ ಯಾರು ಬೇಕು? ಇದಕ್ಕೆ ತಮಿಳುನಾಡಿನವ್ರು ಯಾಕೆ ಕೇಳಬೇಕು? ನಾಳೆ ಇಲ್ಲ ನಾಳಿದ್ದು ಕನ್ನಡ ಒಕ್ಕೂಟ ತಮಿಳುನಾಡು ಬೇಡಿ ಬಂದ್ ಮಾಡಿ ನಾಳೆ ತಾರೀಕು ಸೋಮವಾರ ತಾರೀಕು ತಮಿಳುನಾಡು ಗಡಿ ಬಂದ್ ಮಾಡಿ. ಸ್ಟಾಲಿನ್ ಆಗ್ಲಿ ಈ ವಿಜಯ್ ಆಗ್ಲಿ ಆಟ ಆಡಕ್ ಹೋಗ್ಬೇಡಿ. ಬರೀ ನಿಮ್ ರಾಜ್ಯನ ನೀರು ಕುಡಿಬೇಕಾ? ನಮ್ಮ ಜಲಾಶಯ ನಾವು ನೀರು ಕುಡಿಯೋಕೆ ನಿಂಬತ್ತಿ ಹಾಕ್ಬೇಕು. ಯಾರು ನೀವು? ಹುಷಾರ್. ನಿಜ, ಈ ದೇಶದಲ್ಲಿ ಯಾರು ಇರ್ಬೇಕು? ಸುಮಾರು ಲಕ್ಷಾಂತರ ಜನ ಬೆಂಗಳೂರು ತಮಿಳರಿದ್ದಾರೆ. ಅವ್ರು ನೀರು ಕುಡಿಬೇಕೋ ಬೇಡ? ಎಲ್ಲರೂ ಕುಡಿಬೇಕು. ನೀರಿಗಾಗಿ ಏನು
ಸರಿಯಲ್ಲ ನಿನ್ ಗೊತ್ತ ತಮಿಳ್ನಾಡಿನ ಹೋಗುವಾರ